ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡಿ, ಶಂಖಪುಷ್ಟಿ ಹೂವು ನಮ್ಮ ಪಾಟಲ್ಲಿ ಎಷ್ಟೊಂದಾಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಇದು. ಸೊ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸ್ನೇಹಿತರೆ, ಇವತ್ತು ಎಲ್ಲರದ್ದು ಸಂಕ್ರಾಂತಿ ಹಬ್ಬ ಚೆನ್ನಾಗಾಯಿತು ಅಂದ್ಕೊಳ್ತೀನಿ. ಸೊ ಸಂಕ್ರಾಂತಿಗೆ ಮಾಡುವಂಥ ಸ್ಪೆಷಲ್ ಸ್ವೀಟು ಮಾಲಿದಿ. ಸೊ ಮೊದಲೇ ರೆಡಿ ಮಾಡಿದ್ದೆ, ಬಟ್ ಹಾಕೋಕ್ಕಾಗಲಿಲ್ಲ ಸ್ನೇಹಿತರೆ. ಸೊ ಇವತ್ತು ತೋರಿಸ್ತಾ ಇದ್ದೀನಿ. ಎಲ್ಲರೂ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಸ್ನೇಹಿತರೆ, ಮೊದಲು ಮಾಲಿದಿ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸಂಕ್ರಾಂತಿ ಸ್ಪೆಷಲ್ ಸ್ವೀಟು. ಅದಕ್ಕೆ ನೋಡಿ, ಗೋಧಿ, ಕಡಲೆಬೇಳೆ, ಹಾಗೆ ಅದರಲ್ಲೇ ಸ್ವಲ್ಪ ಮಸಾಲೆನ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿ ಬಿಸ್ಕೊಂಬಂದು ಕೂಡ ಮಾಡ್ತಾರೆ. ಅದು ಜಾಸ್ತಿ ಪ್ರಮಾಣದಲ್ಲಿ ಮಾಡೋರು. ಸೊ ನಾವು ಸ್ವಲ್ಪನೇ ಮಾಡೋದ್ರಿಂದ ನನ್ನ ಮನೇಲಿರೋ ಹಿಟ್ಟನ್ನು ಬಳಸಿ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ನಾನು 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಇನ್ನೊಂದು ಅರ್ಧ ಕಪ್ಗಿಂತ ಜಾಸ್ತಿ ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ ನೋಡಿ, ಒಂದು ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟನ್ನು ತೊಗೊಳ್ತಿದ್ದೀನಿ. ಬರೀ ಕಡಲೆ ಹಿಟ್ಟನ್ನು ಮಾದಲಿ ಮಾಡ್ತಾರೆ, ಅದು ಕೂಡ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನೋಡಿ, ಒಂದು 1/4 ಕಪ್ಪಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣ ರವೆ ಹಾಕೋದಕ್ಕೆ ಕಾರಣ ಅಂದರೆ ಅದು ಗೋಧಿ ಹಿಟ್ಟಿಂದ ಮಾಡೋದ್ರಿಂದ ಅದು ಮೆತ್ತಗಾಗ್ಬಿಡುತ್ತೆ. ರವೆ ಹಾಕಿದ್ರೆ ಅದು ಮೆತ್ತಗಾಗಲ್ಲ ಸ್ನೇಹಿತರೆ, ಅದಕ್ಕೆ ರವೆ ಹಾಕಿ. ಇದಕ್ಕೆ ನೋಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ. ಇವಾಗ ಇದಕ್ಕೆ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾದಬೇಕು. ಸೊ ಸ್ನೇಹಿತರೆ ನೋಡಿ, ಹಿಟ್ಟು ಕಲಸಿ ಆಗಿದೆ. ಇದಕ್ಕೆ ಸ್ವಲ್ಪ 1-2 ಡ್ರಾಪಷ್ಟು ಎಣ್ಣೆ ಹಾಕಿ ಒಂದು 10 ನಿಮಿಷ ರೆಸ್ಟ್ ಬಿಡಿ, ಸಾಕು. ನೋಡಿ, ಹಿಟ್ಟು ಮೆತ್ತಗಿಲ್ಲ, ಸ್ವಲ್ಪ ಗಟ್ಟಿಯಾಗೇ ಇದೆ. ತುಂಬ ರೆಸ್ಟಿಗೆ ಬಿಡಬೇಡಿ, ಮೆತ್ತಗಾಗ್ಬಿಟ್ರೆ ಅದು ಮಾದಿಲಿ ಎಲ್ಲ ಮೆತ್ತಗಾಗ್ಬಿಡುತ್ತೆ. 10 ನಿಮಿಷ ಇದನ್ನು ಮುಚ್ಚಿ ಇಟ್ಬಿಡೋಣ. ಸೊ ಇವಾಗ ನೋಡಿ ಸ್ನೇಹಿತರೆ, ಮಾಲಿದಿ ಮಾಡೋದಕ್ಕೆ ಹಿಟ್ಟು 10 ನಿಮಿಷ ರೆಸ್ಟ್ ಕೊಟ್ಟಾಗಿದೆ. ಇದನ್ನು ಇನ್ನೊಂದ್ಸಲ ನಾದ್ಕೊಂಡ್ಬಿಟ್ಟು ಚಪಾತಿ ಉಂಡೆ ಮಾಡಿ ಮಂದಕ್ಕೆ ಲಟ್ಟಿಸಿ ಬೇಯಿಸ್ಕೋಬೇಕು. ಎಣ್ಣೆದು ಏನು ಬಳಸೋ ಹಾಗಿಲ್ಲ. ನೋಡ್ಬೋದು ನೀವು, 4 ಉಳ್ಳೆನ ಮಾಡಿದ್ದೀನಿ. ಸೊ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ಳೋಣ ಬನ್ನಿ. ಸ್ವಲ್ಪ ಹಿಟ್ಟನ್ನ ಉದುರಿಸ್ಬಿಟ್ಟಿದ್ದೀನಿ. ಚಪಾತಿನ ಹೇಗೆ ಲಟ್ಟಿಸ್ಕೊತೀವಲ್ಲ ಹಾಗೆ. ಈ ರೀತಿ ನೋಡಿ, ತುಂಬ ತೆಳ್ಳಗೂ ಅಲ್ಲ, ತುಂಬ ದಪ್ಪಗೂ ಅಲ್ಲ, ಲಟ್ಟಿಸ್ಕೊಂಡು ತಲೆ ಮೇಲೆ ಹಾಕಿ ಬೇಯಿಸ್ಕೋಬೇಕು. ಸೊ ತುಂಬ ಹೊತ್ತಿದ ಥರ ಮಾಡೋಕ್ಕೆ ಹೋಗಬೇಡಿ, ಕೆಂಪಗೆ ಅಷ್ಟೇ ನಾವು ಒಂದಕ್ಕೆ ಬೇಯಿಸ್ಕೋಬೇಕು. ಸ್ವಲ್ಪ ಒತ್ತಿ ಬೇಯಿಸ್ಕೊಳ್ಳಿ. ಬೇಯೋ ಅಷ್ಟರಲ್ಲಿ ಇದನ್ನು ಮುರಿದ್ಬಿಡಿ, ಬಿಸಿ ಇರುತ್ತೆ. ನೋಡಿ ಸ್ನೇಹಿತರೆ, ಇವಾಗ 4 ಚಪಾತಿನೂ ನಾನು ಬೇಯಿಸ್ಬಿಟ್ಟು ಮುರ್ಕೊಳ್ತಾ ಇದ್ದೀನಿ. ಬಿಸಿ ಇರ್ತಾನೆ ಸ್ವಲ್ಪ ಸಣ್ಣ ಮಾಡ್ಕೋಬೇಕು ಇದನ್ನು, ಆಮೇಲೆ ಆದರೆ ಅದು ಆಗೋದಿಲ್ಲ.
ಸೊ ನೋಡ್ಬೋದು ನೀವು 4 ಚಪಾತಿನೂ ಈ ರೀತಿ ಹರಿದು. ಇವಾಗ ಇಲ್ಲಿ ನೋಡಿ ತೆವೆ ಇನ್ನೂ ಬಿಸಿ ಇದೆ. ನೋಡಿ ತೆವೆ ಬಿಸಿ ಇದೆ, ಅದನ್ನು ಇಳಿಸ್ಬಿಡ್ತೀನಿ ನೋಡಿ, ಇಲ್ಲಾಂದರೆ ಎಲ್ಲ ಹಿಡಿದೋಗುತ್ತೆ. ಸೊ ನೋಡಿ ತೆವೆ ಬಿಸಿ ಇರಬೇಕಾದ್ರೇ ಕೊನೆಗೆ ಸೇರಿಸ್ಬೇಕು ಅಂತ ಒಂದು 2 ಸ್ಪೂನ್ ಗಸಗಸೆನ ಹಾಕ್ಕೊಂಡಿದ್ದೀನಿ. ಅದೇ ತೆವೆಗೆ ನೋಡಿ ನಾನು ಒಂದು ಸ್ವಲ್ಪ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ, ಅರ್ಧ ಬಟ್ಲು ಒಣ ಕೊಬ್ಬರಿ ತುರಿದಿಟ್ಕೊಂಡಿರೋದು, ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ಮಿಕ್ಸಿಗೆ ನೋಡಿ ಸ್ನೇಹಿತರೆ, 1 ಶುಂಠಿ, ಆಮೇಲೆ ಒಂದು 4 ಏಲಕ್ಕಿ, 4 ರಿಂದ 6 ಲವಂಗ ಸೇರಿಸಿದ್ದೀನಿ. ಇದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು, ಮಿಕ್ಸಿ ಮಾಡಿಬಿಟ್ಟು ಸೇರಿಸೋಣ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇದು ಇವಾಗ ರೆಡಿಯಾಗಿದೆ ಮಿಕ್ಸಿ ಹಾಕ್ಕೊಂಡಿದ್ದು. ಸೊ ಇದನ್ನು ಕೊನೆಗೆ ನಾವು ಸೇರಿಸ್ಕೊಳ್ಳೋಣ ಮಾಲಿದಿಗೆ. ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ, ತುಂಬ ಟೇಸ್ಟಿಯಾಗಿರುತ್ತೆ. ಬೆಲ್ಲದಲ್ಲಿ ಏನೇ ಮಾಡಿದ್ರೂ ಕೂಡ ತುಂಬಾ ರುಚಿಯಾಗೂ ಇರುತ್ತೆ, ಆರೋಗ್ಯಕರವಾಗಿಯೂ ಇರುತ್ತೆ. ಇವಾಗ ಬೆಲ್ಲ ಸೇರಿಸ್ಕೊಳ್ಳೋಣ. ಸೊ ಸ್ನೇಹಿತರೆ ನೋಡಿ, ಇಲ್ಲಿ ಚಪಾತಿನ ನಾನು ಇನ್ನಷ್ಟು ಸಣ್ಣದಾಗಿ ಮುರ್ಕೊಂಡಿದ್ದೀನಿ. ಇಲ್ಲಿ 2 ಕಪ್ ಆಗುವಷ್ಟು ಬೆಲ್ಲನ ತುರ್ಕೊಂಡಿದ್ದೀನಿ, ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಬನ್ನಿ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ಸೊ ನೋಡಿ ಸ್ನೇಹಿತರೆ, ಈ ರೀತಿ ತರಿಯಾಗಿ ರುಬ್ಕೋಬೇಕು. ಸೊ 2 ಬ್ಯಾಚಲ್ಲಿ ಆಯ್ತು ನೋಡಿ, ರುಬ್ಬಿರೋದನ್ನೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ. ಸೊ ನೋಡಿ ಸ್ನೇಹಿತರೆ, ಬೆಲ್ಲ ಹಾಕಿದ್ದೀನಿ ಇವಾಗ. ಇದಕ್ಕೆ ಇನ್ನೂ ಎಷ್ಟು ಬೆಲ್ಲ, ಇವಾಗ ನೋಡಿ ಇದನ್ನು ಈ ರೀತಿ ಕೈಯಿಂದ 2 ಕೈಯಿಂದ ಉಜ್ಜಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಬನ್ನಿ, ತುಂಬ ರುಚಿಯಾಗಿರುತ್ತೆ. ಸೊ ನೋಡಿ ಸ್ನೇಹಿತರೆ, 2 ಹೊಂದಿಸಿದ್ದೀನಿ ಕಲಿಸ್ಬಿಟ್ಟು. ನೋಡಿ ಉದುರಾಗಿದೆ. ಬನ್ನಿ ಇದಕ್ಕೆ ಮಿಕ್ಕಿದ ಐಟಮ್ ಎಲ್ಲ ಸೇರಿಸೋಣ. ಇವಾಗ ನೋಡಿ ಇದಕ್ಕೆ ಕೊಬ್ಬರಿ ಮತ್ತು ಗಸಗಸೆ ಇತ್ತಲ್ಲ, ಇದನ್ನು ಸೇರಿಸಿದ್ದೀನಿ. ಸೊ ನಂತರ ನೋಡಿ ಇದು ರುಬ್ಬಿಟ್ಕೊಂಡಿರುವಂಥ ಪೌಡ್ರು, ಇದನ್ನು ಕೂಡ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇದಕ್ಕೆ ಹೊಂದ್ಕೊಳ್ಳೋ ಹಾಗೆ. ಆರ್ದಾಗೆ ಇನ್ನೂ ಉದುರಾಗುತ್ತೆ. ಇದು ಸ್ವಲ್ಪ ಬೆಲ್ಲ ಜಿಗಟಿರೋದ್ರಿಂದ ನಮಗೆ ಆ ರೀತಿ ಅಂಟ್ಕೊಂಡಂಗೆ ಕಾಣುತ್ತೆ. ಸ್ವಲ್ಪ ಆರಿದ ಮೇಲೆ ಇನ್ನೂ ಉದುರಾಗಿ ಚೆನ್ನಾಗಾಗುತ್ತೆ. ಸೊ ಎಲ್ಲನೂ ಮಿಕ್ಸ್ ಮಾಡಿ ಆದಮೇಲೆ ಪುಟಾಣಿ ಬರುತ್ತಲ್ಲ, ಇದಕ್ಕೆ ಸ್ವಲ್ಪ ಪುಟಾಣಿನ ಸೇರಿಸ್ಕೋಬೇಕು. ಸೊ ಈಗಲೇ ಒಣಶುಂಠಿ, ಏಲಕ್ಕಿ ಪೌಡ್ರು, ಗಸಗಸೆ ಎಲ್ಲ ಗಮ್ಮಂತ ಇದೆ. ಇದಕ್ಕೆ ಸ್ನೇಹಿತರೆ ಇನ್ನೂ 2 ಐಟಮ್ ಹಾಕಬೇಕು ನಾನು. ಒಂದು ಎಳ್ಳು ಬೆಲ್ಲ ಬರುತ್ತಲ್ಲ ಅದು, ಆಮೇಲೆ ಬಡೆ ಸೊಪ್ಪು. ಕಲರ್ದಾದರೂ ಹಾಕ್ಬೋದು, ನಾರ್ಮಲ್ ಆದರೂ ಹಾಕ್ಬೋದು. ಬಟ್ ಅದನ್ನು ನಾವು ಈಗಲೇ ಹಾಕಿ ಇಡಲ್ಲ, ಯಾಕಂದರೆ ಅದು ಮತ್ತೆ ನೀರು ಬಿಟ್ಟು ಮಾಯ್ಶ್ಚರ್ ಆದಂಗೆ ಆಗುತ್ತೆ. ಸೊ ತಿನ್ನಬೇಕಾದ್ರೆ ಅಥವಾ ನಾವು ಸಂಕ್ರಾಂತಿ ಹಬ್ಬದ ದಿವಸ ಒಂದು 4 ಮನೆ ತಾಟು ಹಾಕಿ ಹಂಚಿಕೊಡ್ತೀವಲ್ಲ, ಆವಾಗ ಮೇಲೆ ಉದುರಿಸಿ ಕೊಡೋದು. ಸೊ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ, ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದನ್ನು ನಾವು ಕೊಡಬೇಕಾದ್ರೆ ನೋಡಿ ಈ ಥರ ರೊಟ್ಟಿ ಮೇಲೆ, ಸಜ್ಜಿ ರೊಟ್ಟಿ ಮೇಲೆ ಈ ಥರ ಒಂದು ಮುದ್ದೆನ ಇಟ್ಬಿಟ್ಟು ಕೊಡು. ಸೊ ಸಂಕ್ರಾಂತಿ ಸ್ಪೆಷಲ್ ಮಾಲಿದಿ ರೆಡಿ ಸ್ನೇಹಿತರೆ. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ದರೆ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. ಇದರ ಜೊತೆಗೆ ಸೈಡಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಾನು ಮತ್ತೆ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಯಾವುದಾದ್ರೂ ಒಂದು ಪಾಯಿಂಟಲ್ಲೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಲೈಕ್ ಮಾಡಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸ್ನೇಹಿತರೆ.